ಮಧ್ಯಪ್ರದೇಶ ರಾಜ್ಯಸಭೆ ಚುನಾವಣೆಯಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ನ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತಗೊಂಡಿದೆ, ರಿಜೆಕ್ಟ್ ಆಗಿದೆ. ಕ್ರಿಮಿನಲ್ ಕೇಸ್ನ ಮಾಹಿತಿಯನ್ನ ಮುಚ್ಚಿಟ್ರು ಅನ್ನೋ ಆರೋಪದಲ್ಲಿ ನಾಮಪತ್ರವನ್ನ ತಿರಸ್ಕಾರ ಮಾಡಿರೋದು. ಆಯೋಗದಿಂದ ಕೈ ಅಭ್ಯರ್ಥಿ ಮೀನಾಕ್ಷಿ ಅವರ ನಾಮಪತ್ರ ತಿರಸ್ಕಾರ ಆಗಿದೆ. ಸೊ ನಾಮಪತ್ರ ತಿರಸ್ಕಾರಗೊಂಡ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. 3 ಬಿಜೆಪಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಅವಿರೋಧ ಆಯ್ಕೆಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಒಂದ್ ಕಡೆ ಸಂಭ್ರಮಿಸ್ತಾ ಇದ್ದಾರೆ. ಅಂದ್ರೆ ಆ ನಾಮಿನೇಷನ್ ಫೈಲ್ ಮಾಡುವಾಗ ಮಾಹಿತಿಯನ್ನ ಕೊಡಬೇಕಲ್ಲ, ಅದರಲ್ಲಿ ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನ ಮುಚ್ಚಿಟ್ಟಿದ್ರು ಕಾಂಗ್ರೆಸ್ನ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ಅಂತ ಹೇಳಿ ಅವರ ನಾಮಪತ್ರವನ್ನ ರಿಜೆಕ್ಟ್ ಮಾಡಲಾಗಿದೆ. ಸೊ ಮತ್ತೊಬ್ಬ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗುವುದು ಖಚಿತ ಆಗಿದೆ. 2 ಮಾತ್ರ ಆಯ್ಕೆಯಾಗುವಷ್ಟು ಸಂಖ್ಯೆಗಳು ಬಿಜೆಪಿ ಬಳಿ ಇತ್ತು. ಆದರೂ 3ನೇ ಅಭ್ಯರ್ಥಿ ಕಣದಲ್ಲಿದ್ದರು. ಮತ್ತೊಂದು ಕಡೆ ಮೀನಾಕ್ಷಿ ನಟರಾಜನ್ ಅವರು ನಾಮಪತ್ರ ಸಲ್ಲಿಸಿದ್ರು ಕಾಂಗ್ರೆಸ್ನಿಂದ. ಅವರ ಗೆಲುವಿಗೆ ಅಗತ್ಯ ಸಂಖ್ಯಾಬಲ ಕಾಂಗ್ರೆಸ್ ಬಳಿ ಇತ್ತು. ಅದರ ಹೊರತಾಗಿಯೂ ಕೂಡ ಈಗ ಆಯೋಗ ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡಿದೆ. ಕಾರಣ ತಮ್ಮ ಮೇಲಿದ್ದಂಥ ಕ್ರಿಮಿನಲ್ ಕೇಸ್ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು ಅಂತ. ಸೊ ಹೀಗಾಗಿ ಈಗ 3 ಬಿಜೆಪಿ ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ಆಗಿರೋದು. ಮಧ್ಯಪ್ರದೇಶದ ರಾಜ್ಯಸಭೆಗೆ 3 ಸ್ಥಾನಗಳಿಗೆ 4 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ನಿಂದ ಒಬ್ಬರು ಸ್ಪರ್ಧೆ ಮಾಡಿದ್ರು, ಅವರೇ ಮೀನಾಕ್ಷಿ ನಟರಾಜನ್ ಅವರು. ರಾಹುಲ್ ಗಾಂಧಿ ಅವರ ಆಪ್ತರು ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಬಿಜೆಪಿ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. ಸಂಖ್ಯಾಬಲದ ಆಧಾರದ ಮೇಲೆ ಬಿಜೆಪಿಯ 2 ಅಭ್ಯರ್ಥಿಗಳು ಮಾತ್ರ ಗೆಲ್ಲೋದಕ್ಕೆ ಅವಕಾಶ ಇತ್ತು. 3ನೇ ಅವರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಅವರ ಹತ್ರ ನಂಬರ್ಸ್ ಶಾರ್ಟೇಜ್ ಇತ್ತು. ಮೊದಲ 2 ಸ್ಥಾನಕ್ಕೆ ತರುಣ್ ಚುಗ್ ಮತ್ತೆ ರಜನೀಶ್ ಕಣಕ್ಕಿಳಿದಿದ್ರು. 3ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಂಖ್ಯಾಬಲದ ಕೊರತೆ ಇತ್ತು. ಹಾಗಿದ್ರೂ ಕೂಡ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ 3ನೇ ಅಭ್ಯರ್ಥಿ. ಒಬಿಸಿಯ ನಾಯಕ ಮಹೇಶ್ ಕೇವತ್ 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕಾರಗೊಂಡ ಹಿನ್ನೆಲೆ 3ನೇ ಸ್ಥಾನ ಕೂಡ ಈಗ ಬಿಜೆಪಿಯ ತೆಕ್ಕೆಗೆ ಜಾರಿದೆ. ಬಿಜೆಪಿಯ 3 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಂದು ರೀತಿಯ ಟ್ವಿಸ್ಟ್ ಇದು, ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನಾವು ಸಂಖ್ಯಾಬಲದ ಆಧಾರದಲ್ಲಿ ನೋಡುವಾಗ ಬಿಜೆಪಿ ತನ್ನ ಬಳಿ ಇದ್ದಂಥ ಸಂಖ್ಯಾಬಲದ ಆಧಾರದಲ್ಲಿ 2ರನ್ನ ಗೆಲ್ಲಿಸಿಕೊಳ್ಳೋ ಸಾಧ್ಯತೆ ಇತ್ತು, ಮತ್ತೊಂದು ಕಾಂಗ್ರೆಸ್ಗೆ ಅವಕಾಶ ಇತ್ತು. ಆದರೆ ಇದು ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ನಾಮಪತ್ರ ತಿರಸ್ಕಾರದ ಬೆನ್ನಲ್ಲೇ ಆಯೋಗದ ಕಚೇರಿಗೆ ಕೈ ನಿಯೋಗ ಭೇಟಿ ಕೊಟ್ಟಿದೆ. ಕೆಸಿ ವೇಣುಗೋಪಾಲ್, ಜೈರಾಮ್ ರಮೇಶ್ ನೇತೃತ್ವದ ನಿಯೋಗ. ದೂರು ಕೊಡೋದಕ್ಕೆ ಬಂದರೂ ಕೂಡ ಸ್ವೀಕರಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ದೆಹಲಿ ಚುನಾವಣಾ ಆಯೋಗದ ಮುಂದೆ ಕೆಲಕಾಲ ವಾಗ್ವಾದ ಕೂಡ ನಡೆದಿದೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಇನ್ನು ಭೋಪಾಲ್ನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಚುನಾವಣಾ ಆಯೋಗದ ಕಚೇರಿಯ ಮುಂದೆ ಕಾಂಗ್ರೆಸ್ ಪಡೆ ಧರಣಿ ಕುಳಿತಿದೆ. ಬಿಜೆಪಿ ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಾಯಕರು ಘೋಷಣೆ, ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಾದ ರೀತಿ ಅಲ್ಲ, ಇದು ವೋಟ್ ಚೋರಿ ರೀತಿ, ಈಗ ಸೀಟ್ ಚೋರಿ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚುನಾವಣಾ ಆಯೋಗದ ಈ ಕ್ರಮದ ವಿರುದ್ಧ, ಜೊತೆಗೆ ಬಿಜೆಪಿಯದ್ದು ಇದು ವಾಮಮಾರ್ಗ ಅಂತ ಹೇಳಿ ಕಾಂಗ್ರೆಸ್ ನಾಯಕರು. ಒಂದು ಕಡೆ ದೆಹಲಿಯಲ್ಲಿ ಚುನಾವಣಾ ಆಯೋಗದ ಮುಂದೆ ವಾಗ್ವಾದ ನಡೆದಿದ್ದು, ಕೆಸಿ ವೇಣುಗೋಪಾಲ್ ಅವರೊಟ್ಟಿಗೆ ಕಾಂಗ್ರೆಸ್ ನಾಯಕರ ನಿಯೋಗ ಭೇಟಿ ಕೊಟ್ಟಿದ್ದಂಥ ದೃಶ್ಯ. ಮತ್ತೊಂದು ಕಡೆ ಭೋಪಾಲ್ನಲ್ಲೂ ಕೂಡ ಚುನಾವಣಾ ಆಯೋಗದ ಕಚೇರಿ ಎದುರು ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯ ನೀವು ಗಮನಿಸ್ತಾ ಇರೋದು. ಇದಕ್ಕೆ ಕಾರಣ ಇವತ್ತು ಮಧ್ಯಪ್ರದೇಶದ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆ. 725 we have given a letter to the Election Commission of India for seeking an appointment with the Election Commission for giving a complaint. After 40 minutes, then also Election Commission is not allowing us to go. Election Commission is not allowing us to go. What is this happening in this country? Is this a banana republic? How? We need justice. We need justice. We will go. We will take all the options, including the legal options. Let us see. But they are saying that no one is present here. No one is present here. We have not taken the appointment. We already told you 725. There is a record. I already show you. In my letterhead only, I send a request letter to the Election Commission of India. Then how can tell you? 725 we have given a letter to the Election Commission of India for seeking an appointment with the Election Commission for giving a complaint. After 40 minutes, then also Election Commission is not allowing us to go.
हमारे कैंडिडेट का निर्वाचन जो है वो रद्द किया नॉमिनेशन बिना किस आधार पर, और लोकतंत्र में हम अगर यहाँ नहीं आएंगे तो कहाँ जाएंगे। और मुझे बड़ा आश्चर्य है कि बिना किसी कारण कोई एफआईआर नहीं, कोई चार्जशीट नहीं, उनका नामांकन रिजेक्ट किया मीनाक्षी जी का, इसके विरोध हम यहाँ पर आए हैं आज। कोर्ट भी जाएंगे, दरवाजा खुला हुआ है। अब कल इलेक्शन कमीशन क्या कहता है उसके आधार पर अपने निर्णय लेंगे, लेकिन ये लोकतंत्र की सरासर हत्या कर रहे हैं और मैं समझता हूं कि ये जानबूझ के किया जा रहा है। इलेक्शन कमीशन को इंटरवीन करना चाहिए, करना पड़ेगा। प्रदर्शन तो आप लोग फिर बैठने की कोशिश करेंगे। अब कल इसी क्या बोलता है देखते हैं। हमारे कैंडिडेट का निर्वाचन जो है वो ನಾಳೆ ಮಧ್ಯಾಹ್ನ 12 ಗಂಟೆಗೆ ಚುನಾವಣಾ ಆಯೋಗ ಸಮಯವನ್ನು ನಿಗದಿ ಮಾಡಿದೆ. ಕಾಂಗ್ರೆಸ್ ನಿಯೋಗದ ಭೇಟಿಗೆ ಚುನಾವಣಾ ಆಯೋಗ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಮಯ ಕೊಟ್ಟಿದೆ. ಇವತ್ತು ದೆಹಲಿಯ ಕಚೇರಿಗೆ ಕೆ.ಸಿ. ವೇಣುಗೋಪಾಲ್ರ ನೇತೃತ್ವದಲ್ಲಿ ಒಂದು ನಿಯೋಗ ತೆರಳಿತ್ತು. ಆದರೆ ಇವತ್ತು ಅವಕಾಶ ಸಿಕ್ಕಿಲ್ಲ. ಅದೇ ಕಾರಣಕ್ಕೆ ಅವರು ಆ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ನಾವು ಗಮನಿಸ್ತಾ ಇದ್ವಿ. ಚುನಾವಣಾ ಆಯೋಗಕ್ಕೆ ದೂರು ನೀಡೋದಕ್ಕೆ ಕಾಂಗ್ರೆಸ್ ನಿಯೋಗ ತೆರಳಿತ್ತು, ಆದರೆ ಅವಕಾಶ ಸಿಕ್ಕಿಲ್ಲ. ನಮ್ಮನ್ನ ಗೇಟ್ ಒಳಗಡೆನೆ ಬಿಡಲಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ನಾಳೆ ಮಧ್ಯಾಹ್ನ 12 ಗಂಟೆಗೆ ಭೇಟಿ ಮಾಡೋದಕ್ಕೆ ಚುನಾವಣಾ ಆಯೋಗ ಟೈಮ್ ಫಿಕ್ಸ್ ಮಾಡಿದೆ. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಹೇಳ್ತಾ ಇದ್ರು, ಯಾವೆಲ್ಲ ಆಯ್ಕೆಗಳಿದೆಯೋ ಅಷ್ಟು ಆಯ್ಕೆಗಳನ್ನು ನಾವು ಪರಿಗಣಿಸ್ತೀವಿ, ಲೀಗಲಿ ಕೂಡ ಇದನ್ನ ಪ್ರಶ್ನೆ ಮಾಡ್ತೀವಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ರು. ಮಧ್ಯಪ್ರದೇಶ ಕೈ ಶಾಸಕರ ಬೆಂಗಳೂರು ಪ್ರಯಾಣ ಕ್ಯಾನ್ಸಲ್ ಆಗಿದೆ. ಕೈ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ನಡೆದೋಗಿತ್ತು. ಭೋಪಾಲ್ನಲ್ಲಿ ವಿಮಾನ ಏರಿ 63 ಕೈ ಶಾಸಕರು ಕೂತಿದ್ರು. ಭೋಪಾಲ್ನಿಂದ ಬೆಂಗಳೂರಿಗೆ ಬರಬೇಕಿತ್ತು ಈ ವಿಶೇಷ ವಿಮಾನ. ಬೆಂಗಳೂರಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ರೆಸಾರ್ಟ್ಗಳು ಕೂಡ ಬುಕ್ ಆಗೋಗಿತ್ತು. ಆದರೆ ಯಾವಾಗ ಈ ನಾಮಪತ್ರ ತಿರಸ್ಕೃತಗೊಂಡಿದ್ದು ಗೊತ್ತಾಯ್ತೋ, ಮಾಹಿತಿ ತಿಳಿತಿದ್ದ ಹಾಗೆ ಈ ಪ್ರಯಾಣ ರದ್ದಾಗಿದೆ. ವಿಮಾನ ಟೇಕ್ ಆಫ್ ಆಗಬೇಕು ಇನ್ನೇನು ಅನ್ನುವಷ್ಟರಲ್ಲಿ ಇದರ ಬಗ್ಗೆ ಮಾಹಿತಿ ಸಿಕ್ಕಿದ್ರಿಂದ ಶಾಸಕರನ್ನ ಶಿಫ್ಟ್ ಮಾಡಿಲ್ಲ. ಮುಂದಿನ ಬೆಳವಣಿಗೆ ನೋಡಿಕೊಂಡು ಅದಾದ ಮೇಲೆ ಯೋಚನೆ ಮಾಡೋಣ ಅಂಥೇಳಿ ಶಾಸಕರ ಈ ಪ್ರಯಾಣವನ್ನು ರದ್ದು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ 63 ಶಾಸಕರು ಕೂಡ ಈಗ ಭೋಪಾಲ್ನಲ್ಲೇ ಉಳಿದಿದ್ದಾರೆ. ಕಾಂಗ್ರೆಸ್ ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಸಿದ್ಧವಾಗಿತ್ತು. ಕೊನೆ ಕ್ಷಣದಲ್ಲಿ ಏನಾದರೂ ಆಗಬಹುದು, ತಮ್ಮ ಶಾಸಕರನ್ನು ಸೇಫ್ ಮಾಡಿಕೊಳ್ಬೇಕು, ಯಾವುದೇ ರೀತಿ ಬೇರೆ ಟ್ವಿಸ್ಟ್ಗಳು ಅಥವಾ ಅಡ್ಡ ಮತದಾನ ಯಾವುದೊಂದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಶಾಸಕರನ್ನು 63 ಶಾಸಕರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ ರೆಸಾರ್ಟ್ಗಳು ಬುಕ್ ಆಗಿತ್ತು. ಮತ್ತೊಂದು ಕಡೆ ವಿಶೇಷ ವಿಮಾನ ಕೂಡ ಸಿದ್ಧವಾಗಿತ್ತು. ಎಲ್ಲ ಕಾಂಗ್ರೆಸ್ನ ಶಾಸಕರು ವಿಮಾನ ಏರ್ ಕೂತಿದ್ರು. ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ಜಾರ್ಖಂಡ್ನಲ್ಲಿ NDA ಬೆಂಬಲಿತ ಅಭ್ಯರ್ಥಿಗೆ ಸಮಯ ಕೊಟ್ಟಿದ್ದಾರೆ, ಆದರೆ ನಮಗೆ ಮಾತ್ರ ಸಮಯ ನೀಡಿಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಜಾರ್ಖಂಡ್ನಲ್ಲಿ ನಾಮಪತ್ರ ಸಲ್ಲಿಸಿರುವಂತಹ ಪರಿಮಳ್ ನತ್ವಾಣಿ ಪಕ್ಷೇತರ ಅಭ್ಯರ್ಥಿ, ಅವರಿಗೆ NDA ಬೆಂಬಲ ಕೊಟ್ಟಿದೆ. ಸೊ ಇವರಿಗೆ ಸಮಯ ಕೊಟ್ಟಿದ್ದಾರೆ. ಅವರ ನಾಮಪತ್ರದಲ್ಲಿ ದೋಷ ಇತ್ತು ಅನ್ನುವಂಥ ಆರೋಪ ಮಾಡಿದ ಕಾಂಗ್ರೆಸ್ ಮತ್ತೆ JMM ಪಕ್ಷದ ನಾಯಕರು ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದರು. ಅವರಿಗೆ ಸಮಯ ಕೊಡ್ತಾರೆ ಅಂತಾದರೆ ಇಲ್ಲಿ ಅಶ್ವಿನಿ ನಟರಾಜನ್ ಅವರಿಗೆ ಯಾಕೆ ಸಮಯ ಕೊಡಲಿಲ್ಲ? ನೇರ ಅದನ್ನು ತಿರಸ್ಕಾರ ಮಾಡಿ ಬಿಜೆಪಿಯ ಅಭ್ಯರ್ಥಿ ಆಯ್ಕೆಯಾಗೋ ಹಾಗೆ ಮಾಡಿದ್ದಾರೆ. ಇದು ಸರಿಯಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ. ಸೊ ನತ್ವಾಣಿಗೆ ಸ್ಪಷ್ಟನೆ ನೀಡೋದಕ್ಕೆ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಸಮಯ ಇದೆ. ಅವರ ನಾಮಪತ್ರ ಸಲ್ಲಿಕೆ ವೇಳೆ ಕೂಡ ಅಲ್ಲಿ ಲೋಪದೋಷಗಳಿದೆ ಅನ್ನುವಂಥ ಆರೋಪ ಇದ್ದಿದ್ದರಿಂದ, ಆದರೆ ಅಲ್ಲಿ ಅವರಿಗೆ ಸಮಯ ಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್, ಕೊನೆ ಕ್ಷಣದ ಟ್ವಿಸ್ಟ್. ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ, ಮತ್ತೊಂದು ಕಡೆ ಪರಿಮಳ್ ನತ್ವಾಣಿ ಅವರಿಗೆ ಸಿಕ್ಕ ಅವಕಾಶ ಮೀನಾಕ್ಷಿ ನಟರಾಜನ್ ಅವರಿಗೆ ಯಾಕೆ ಸಿಕ್ಕಲಿಲ್ಲ ಅನ್ನುವಂಥ ಪ್ರಶ್ನೆಗಳು. ಒಟ್ಟಾರೆ ಈ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳೋದಾದ್ರೆ, ವಿಜಯ್ ವೀರಪ್ಪ, ರಾಜ್ಯಸಭೆ ಚುನಾವಣೆ ಘೋಷಣೆ ಆಗಿದೆ. ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳು ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ ರಾಜ್ಯಸಭಾ ಚುನಾವಣೆ ನಡೀತಾ ಇರುವಂತಹದ್ದು. ಮಧ್ಯಪ್ರದೇಶದಲ್ಲಿ 3 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 3 ಸ್ಥಾನಗಳಿಗೆ 4 ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿರುವಂತಹದ್ದು. ಅದರಲ್ಲಿ ಕಾಂಗ್ರೆಸ್ 1 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತೆಲಂಗಾಣ ಮೂಲದ ಮೀನಾಕ್ಷಿ ನಟರಾಜನ್ ಅವರು ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ ಮೀನಾಕ್ಷಿ ನಟರಾಜ್ ಅವರು ಸಲ್ಲಿಸಿದಂತ ನಾಮಪತ್ರವನ್ನ ಚುನಾವಣಾ ಅಧಿಕಾರಿ ಇವತ್ತು ಸ್ಕ್ರೂಟಿನಿ ಮಾಡುವಂತ ಸಂದರ್ಭದಲ್ಲಿ ತಿರಸ್ಕಾರವನ್ನ ಮಾಡಿದ್ದಾರೆ. ನಾಮಪತ್ರ ಅಸಿಂಧು ಅನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಕೆರಳಿ ಕೆಂಡ ಆಗಿರುವಂತಹದ್ದು. ಯಾವುದೋ ಒಂದು ತೆಲಂಗಾಣದಲ್ಲಿ ಒಂದು ಕೇಸನ್ನ ಅದರಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ನುವಂತಹ ಕಾರಣವನ್ನ ಒಡ್ಡಿ ಇವನ್ ನಾಮಪತ್ರವನ್ನ ರಿಜೆಕ್ಟ್ ಮಾಡಿರುವಂತಹದ್ದು. ಇದು ಕಾನೂನು ಬಾಹಿರ ಆಗಿದೆ. ಮತ್ತೆ ಚುನಾವಣಾ ಆಯೋಗ ಬಿಜೆಪಿ ಜೊತೆ ಸೇರ್ಕೊಂಡು ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ಈ ರೀತಿಯಾದ ಕುತಂತ್ರವನ್ನ ಮಾಡ್ತೀವಿ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ. ಈ ತರದ ಒಂದು ಏನು ನಾಮಪತ್ರ ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು ತಕ್ಷಣವೇ ದೆಹಲಿಯಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ನಾಯಕರು
ಚುನಾವಣಾ ಆಯೋಗದ ಕಚೇರಿಗೆ ತೆರಳುತ್ತಾರೆ. ಕೇಂದ್ರ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ಅಲ್ಲಿ ಭೇಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಗೇಟೇ ಓಪನ್ ಆಗೋದಿಲ್ಲ. 7:30 ಸಂದರ್ಭ ಹಿಂದೆ ಕಚೇರಿ ಅವಧಿ ಮುಕ್ತಾಯ ಆಗಿದೆ, ನೀವು ನಾಳೆ ಬನ್ನಿ ಅನ್ನುವಂಥದ್ದನ್ನ ಹೇಳಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ದೆಹಲಿ ಚುನಾವಣಾ ಆಯೋಗದ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸ್ತಾರೆ. ಈ ಪ್ರತಿಭಟನೆ ನೇತೃತ್ವವನ್ನ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ವಹಿಸ್ತಾರೆ. ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ಒಂದ್ ಕಡೆ ದೆಹಲಿಯಲ್ಲಿ ಈ ತರದ ಚಟುವಟಿಕೆಗಳು ನಡೆದ್ರೆ, ಮಧ್ಯಪ್ರದೇಶದ ಭೂಪಾಲ್ನಲ್ಲೂ ಕೂಡ ಕಾಂಗ್ರೆಸ್ ತೀವ್ರತರನಾದ ಪ್ರತಿಭಟನೆಯನ್ನ ಮಾಡಿರುವಂತಹದ್ದು. ಚುನಾವಣಾ ಆಯೋಗ ಬೇಕಾಗಿಯೇ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನ ಸಿಂಧು ಮಾಡಿದೆ, ರಿಜೆಕ್ಟ್ ಮಾಡಿರುವಂತಹದ್ದು ಬಿಜೆಪಿಯನ್ನ ಗೆಲ್ಲಿಸ್ಲಿಕ್ಕೆ ಅನ್ನುವಂತಹದ್ದು. ಇರ್ತಕ್ಕಂಥ 3 ಸ್ಥಾನಗಳಿಗೆ 4 ಅಭ್ಯರ್ಥಿಗಳಿದ್ರು. ಕಾಂಗ್ರೆಸ್ ಒಂದು ಗೆಲ್ಲಲಿಕ್ಕೆ ಅವಕಾಶ ಇತ್ತು, ಅದನ್ನು ಕೂಡ ಈಗ ಬಿಜೆಪಿ ಕಸಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದೆ, ಚುನಾವಣಾ ಆಯೋಗದ ಮೂಲಕ ಕುತಂತ್ರವನ್ನ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಇದರ ಮಧ್ಯೆ ಚುನಾವಣಾ ಆಯೋಗ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ನಾಳೆ ಕಾಂಗ್ರೆಸ್ ನಾಯಕರ ಭೇಟಿಗೆ ಅವಕಾಶವನ್ನ ಕೊಡ್ಲಾಗುತ್ತೆ. 12 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗದಲ್ಲಿ ಕಾಂಗ್ರೆಸ್ ನಾಯಕರು ಬರಬೇಕು. ಯಾವ್ಯಾವ ಕಾಂಗ್ರೆಸ್ ನಾಯಕರುಗಳು ಬರ್ತಾರೆ ಅವರ ಹೆಸರನ್ನ ಕೊಡಬೇಕು ಅನ್ನುವಂಥದ್ದನ್ನ ಈಗ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿರುವಂತದ್ದು. ನಾಳೆ 12 ಗಂಟೆಗೆ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಮಾಡ್ತಾರೆ. ಯಾಕೆ ನಾಮಪತ್ರವನ್ನ ರಿಜೆಕ್ಟ್ ಮಾಡಿದ್ದೀರಿ ಅನ್ನುವಂಥದ್ದನ್ನ ಹೇಳಬೇಕು ಅನ್ನುವಂತ ಪಟ್ಟಣ ಹಿಡಿಯುವಂತ ಸಾಧ್ಯತೆ. ಒಂದ್ ವೇಳೆ ಚುನಾವಣಾ ಆಯೋಗ ನಾಮಪತ್ರವನ್ನ ಮತ್ತೆ ರಿಜೆಕ್ಟ್ ಮಾಡಿದ್ದೇ ಆದಲ್ಲಿ, ಅದಕ್ಕೆ ನಾಮಪತ್ರನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಒಪ್ಕೊಳ್ಳೋದೇ ಆದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಹರೀಶ್. ನಾಳೆ ಮಾಜಿ ಪ್ರಧಾನಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ರಾಜ್ಯಸಭಾ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಮಾಡಿದಂಥ ಟೀಕೆಗಳಿಗೆ ತಿರುಗೇಟು ಕೊಡ್ತಾರ? ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಿರುಗೇಟು ನೀಡೋ ಸಾಧ್ಯತೆ ಇದೆ. ಇದೊಂದು ರೀತಿ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ. ರಾಜ್ಯಸಭಾ ಸ್ಥಾನಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಟಿಕೆಟನ್ನು ನಿರಾಕರಿಸಿತು ಬಿಜೆಪಿ. ಈ ರೀತಿಯಾಗಿ ದೇವೇಗೌಡರನ್ನು ನಡೆಸ್ಕೊಳ್ಬಾರ್ದಿತ್ತು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಟೀಕೆ ಮಾಡಿದರು.